ಲಾಕ್ಡೌನ್ ಪೀರಿಯಡ್ನಲ್ಲಿ ಚಿಲ್ಲಾಗಿ ಮನೇಲಿರೋವಾಗ ನಮಗೋಸ್ಕರ ಕೆಲಸ ಮಾಡ್ತಿರೋ ಅದು ಎಷ್ಟೋ ಜನಕ್ಕೆ ಸಲ್ಯೂಟ್ ಮಾಡ್ತಾ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನ ಸ್ವಾಗತ ಮಾಡ್ತಿದ್ದೀನಿ. KGF ಚಿತ್ರ ಬಂದು 1 ವರ್ಷ ಮೇಲಾದರೂ ಇನ್ನೂ ಯಾರಿಗಾದ್ರೂ ಹ್ಯಾಂಗ್ ಓವರ್ ಇಲ್ಲದೇ ಇಲ್ಲ. ಅದೇ ಕಾರಣಕ್ಕನ್ಸುತ್ತೆ ಜನ KGF 2ಗೆ ಇಷ್ಟೊಂದು ಕಾತರದಿಂದ ಕಾಯ್ತಾ ಇರೋದು. ಈ ಚಿತ್ರ ಏನಕ್ಕೆ ಸ್ಪೆಷಲ್ ಅನ್ನೋದಕ್ಕೆ ಅದರ ಮೇಕಿಂಗ್, ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್, ಯಶ್ ಅವರ ಆ್ಯಕ್ಟಿಂಗ್, ರವಿ ಬಸ್ರೂರ್ ಅವರ ಮ್ಯೂಸಿಕ್, ಭುವನ್ ಅವರ ಸಿನಿಮಾಟೋಗ್ರಫಿ, ಶ್ರೀಕಾಂತ್ ಅವರ ಎಡಿಟಿಂಗ್, ಈ ಥರ ಹೇಳ್ತಾನೆ ಹೋಗ್ಬೋದು. ಆದರೆ ಇಷ್ಟು ಜನದ ಶ್ರಮ ಸ್ಕ್ರೀನ್ ಮೇಲೆ ಅಥೆಂಟಿಕ್ ಆಗಿ ಕಾಣಬೇಕು ಅಂದರೆ ಅದಕ್ಕೆ ಡೀಟೇಲಿಂಗ್ ತುಂಬಾ ಮುಖ್ಯ. ಹಾಗೆ KGFನ ಕೇವಲ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಟ್ರೀಟ್ ಮಾಡದೆ ಆರ್ಟಿಸ್ಟಿಕ್ ಅಪ್ರೋಚ್ ಕೊಟ್ಟಿದ್ದಾರೆ ಟೀಮ್ ಅವರು. ಸುಮಾರು ಶಾಟ್ಗಳು ಆರ್ಟಿಸ್ಟಿಕ್ ಆಗಿ ಹಲವಾರು ವಿಷಯಗಳನ್ನ ಫೋರ್ ಶ್ಯಾಡೋ ಮಾಡುತ್ತೆ. ಸೊ ಬನ್ನಿ ಚಿತ್ರದಲ್ಲಿರೋ ಆ ಹಿಡನ್ ಡೀಟೇಲ್ಸ್, ಫೋರ್ ಶ್ಯಾಡೋಯಿಂಗ್ ಹಾಗೂ ಆರ್ಟಿಸ್ಟಿಕ್ ರೆಫರೆನ್ಸಸ್ನ ನೋಡೋಣ. ಕ್ಲೈಮ್ಯಾಕ್ಸ್ನಲ್ಲಿ ಇದು ಇನ್ನೂ ಮೊದಲನೇ ಅಧ್ಯಾಯ, ಕತೆ ಇವಾಗ ಶುರು ಆಗ್ತಿದೆ ಅಂತ ಚಾಪ್ಟರ್ 2ಗೆ ಲೀಡ್ ಕೊಡ್ತಾರೆ. ಐ ಆಮ್ ಎನ್ಫೋರ್ಸಿಂಗ್ ದಿ ಆರ್ಮಿ ಆ್ಯಂಡ್ ಸೈನಿಂಗ್ ಅ ಡೆತ್ ವಾರೆಂಟ್ ಅಗೇನ್ಸ್ಟ್ ದ ಬಿಗ್ಗೆಸ್ಟ್ ಕ್ರಿಮಿನಲ್ ಆಫ್ ಇಂಡಿಯಾ ಅಂತ ಶುರು ಆಗೋ ಈ ಸಿನಿಮಾ ಎಂಡ್ ಆಗೋದು ಸೇಮ್ ಲೈನಿಂದ. ಸಿನಿಮಾದ ಎಡಿಟ್ ಪ್ಯಾಟರ್ನ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಅವ್ರು ಹೇಳೋಕೆ ಹೊರಟಿರೋ ಕತೆ ಇರೋದೇ ಚಾಪ್ಟರ್ 2ನಲ್ಲಿ, ಚಾಪ್ಟರ್ 1 ಅದಕ್ಕೊಂದು ಪ್ರಿಲ್ಯೂಡ್ ಥರ ಅಷ್ಟೇ ಅಂತ. 1981ರಲ್ಲಿ ಸೆಟ್ ಆಗಿರೋ ಈ ಸೀಕ್ವೆನ್ಸ್ ರಮಿಕಾ ಸೇನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರೊಜೆಕ್ಟ್ ಮಾಡುತ್ತೆ. 1981ನಲ್ಲಿ ಇಂಡಿಯಾದ ಓನ್ಲಿ ಲೇಡಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವ್ರ ಪವರಲ್ಲಿ ಇದ್ದಿದ್ದು ಇದಕ್ಕೊಂದು ಕ್ಲಾಸಿಕ್ ರೆಫರೆನ್ಸ್ ಅಂತ ಹೇಳ್ಬೋದು. ಬುಕ್ ಮೇಲೆ ದ ಲೆಜೆಂಡ್ ಫೈನಲಿ ಫೌಂಡ್ ಅಂತ ಇರುತ್ತೆ. ದ ಲೆಜೆಂಡ್ ಅಂದರೆ 2 ಪರ್ಸ್ಪೆಕ್ಟಿವ್ ಇಂದ ನೋಡ್ಬೋದು. ಬುಕ್ ಟೈಟಲ್ ಎಲ್ ಡೊರಾಡೋ ಅಂದರೆ ದ ಸಿಟಿ ಆಫ್ ಗೋಲ್ಡ್. ಸೊ KGFನ ಲೆಜೆಂಡ್ ಅಂತ ಅರ್ಥ ಮಾಡ್ಕೋಬೋದು. ಆದರೆ ಆನಂದ್ ಇಂಗಳ್ಗಿ ಅವ್ರು ಹೇಳೋ ಥರ ಅವ್ರ ಬುಕ್ ಬರೆದಿರೋದು ರಾಕಿ ಬಗ್ಗೆ. ಸೊ ಆ ಲೆಜೆಂಡ್ ರಾಕಿನೂ ಆಗಿರ್ಬೋದು. ಇನ್ನು ಈ ಸೀನ್ನ ನೀವು ಗಮನಿಸಿದ್ರೆ ನ್ಯೂಸ್ ಚಾನಲ್ ಅವರು ಎಲ್ ಡೊರಾಡೋ ಅಂದರೆ ಏನು ಅಂತ ಗೂಗಲ್ ಮಾಡ್ತಿರೋದು ನಮಗೆ ಕಾಣಿಸುತ್ತೆ. ರಾಕಿ ಹಾಸ್ಪಿಟಲ್ಗೆ ತರೋ ಕಾಯಿನ್ಸ್ ಅಬ್ಸರ್ವ್ ಮಾಡಿ. ಆ ಟೈಮ್ನಲ್ಲಿ ಚಾಲನೆ ಇದ್ದಿದ್ದ ಪೇಸೆ ಹಾಗೂ ಆಣೆಗಳನ್ನ ನಾವಿಲ್ಲಿ ನೋಡ್ಬೋದು. ಮುದುಕನ ಕೈಯಿಂದ ಬೀಳೋ ನೋಟ್ಗಳು ಅಷ್ಟೇ ಆ ಕಾಲದ್ದು. ಪ್ರಶಾಂತ್ ನೀಲ್ ಅವರ ಫ್ರೇಮ್ ಡೀಟೇಲಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಈ ಸೀನ್ ನಮಗೆ ತೋರಿಸುತ್ತೆ. 25 ವರ್ಷಕ್ಕೆ ಸಾವು ರಾಕಿ ತಾಯಿನ ಹುಡ್ಕೊಂಡು ಬಂದಿತ್ತು ಅನ್ನೋ ವಾಯ್ಸ್ ಓವರ್ನಲ್ಲಿ ಕಪ್ಪು ಮೋಡ್ಗಳಿಂದ ಮುಚ್ಚೋಗ್ತಿರೋ ಚಂದ್ರನ್ನ ಸಾವಿಗೆ ಅಥವಾ ಅಂತ್ಯಕ್ಕೆ ಒಂದು ಸಿಂಬಾಲಿಕ್ ರೆಫರೆನ್ಸ್ ಆಗಿ ತೋರಿಸಿದ್ದಾರೆ. ಇದಾದ್ಮೇಲೆ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಅಂತ ತೋರಿಸೋ ಮ್ಯಾಪ್ ಅಬ್ಸರ್ವ್ ಮಾಡಿ. 1961ರಲ್ಲಿ ಮೈಸೂರು ಸ್ಟೇಟ್ ಆಲ್ರೆಡಿ ಕರ್ನಾಟಕ ಆಗಿತ್ತು. ಆದರೆ ಈಗಿನ ಮುಂಬೈನ ಹಳೆ ಹೆಸರು ಬಾಂಬೆನ ಹಾಗೆ ಉಳಿಸ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಅಂದರೆ ತೆಲಂಗಾಣ ರೀಸೆಂಟಾಗಿ ಫಾರ್ಮ್ ಆಗಿದ್ದು. ಸೊ ಆಗಿದ್ದಿದ್ದು ಆಂಧ್ರ ಪ್ರದೇಶ್ ಮಾತ್ರ. ಇವೆಲ್ಲ ಆ ಕಾಲಕ್ಕೆ ತಕ್ಕಂತೆ ಮ್ಯಾಪ್ನಲ್ಲಿರೋ ಕೆಲವೊಂದು ಫ್ರೇಮ್ ಡೀಟೇಲಿಂಗ್. ರಾಕಿ ಶೂ ಪಾಲಿಶ್ ಮಾಡೋವಾಗ ಸಲಾಂ ರಾಕಿ ಭಾಯ್ ಸಾಂಗ್ನಲ್ಲಿ, ಪೋರ್ಟ್ ಫೈಟ್ನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಹಳೆ ಹಿಂದಿ ಸಿನಿಮಾಗಳ ಪೋಸ್ಟರ್ಸ್ ಯೂಸ್ ಆಗಿದೆ. ಯಾವ ಟೈಮ್ ಲೈನ್ನಲ್ಲಿ ಆ ಸೀನ್ ಸೆಟ್ ಆಗಿದೆಯೋ ಅದರ ಪ್ರಕಾರ ಅಮರ್, ಮುಗಲೆ ಆಜಮ್, ಸುಜಾತ ಈ ಥರ ಹಲವಾರು ಹಿಂದಿ ಸಿನಿಮಾಗಳ ಪೋಸ್ಟರ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ. ರಾಕಿ ಬೈಕ್ ರಿಜಿಸ್ಟ್ರೇಷನ್ ನಂಬರ್ ನೋಡಿ, MRC ಅಂತ ಇದೆ. ಬಾಂಬೆನಲ್ಲಿ 1970s 1980ಸ್ನಲ್ಲಿ ಬೇರೆ ಬೇರೆ ವೆಹಿಕಲ್ಸ್ಗೆ ಬೇರೆ ಬೇರೆ ರಿಜಿಸ್ಟ್ರೇಷನ್ ಸೀರೀಸ್ ಅಲೋಕೇಟ್ ಮಾಡಿದ್ರು. ಸೊ ಅದರ ಪ್ರಕಾರ ಮೋಟಾರ್ ಬೈಕ್ಸ್ಗೆ MRC ಅಂತ ಅಲೋಕೇಟ್ ಆಗಿದ್ದರಿಂದ ಅದನ್ನೇ ಇಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದೇ ಬ್ಯಾಂಗ್ಳೂರಿಂದ ಬಂದಿರೋ ಆಂಡ್ರ್ಯೂಸ್ನ ಕಾರು, ಹಾಗೆ ರಾಕಿ ಬ್ಯಾಂಗ್ಳೂರ್ಗೆ ಹೋದಾಗ ಅಲ್ಲಿರೋ ಕಾರ್ಗಳನ್ನ ನೋಡಿದ್ರೆ ಅಂದಿನ ಕರ್ನಾಟಕದ ರಿಜಿಸ್ಟ್ರೇಷನ್ ನಂಬರ್ಸ್ ಆದ MEN, MYM ಇವೆಲ್ಲ ಯೂಸ್ ಆಗಿರೋದು ನಿಮಗೆ ಕಾಣುತ್ತೆ. ನಿನಗೇನು ಬೇಕು ಅಂತ ಕೇಳಿದಾಗ ಚಿಕ್ಕ ವಯಸ್ಸಲ್ಲಿ ರಾಕಿ ದುನಿಯಾ ಅಂತಾನೆ. ಆಗ ಕ್ಯಾಮ್ರಾ ಪೋರ್ಟ್ನ ಕಡೆ ಪ್ಯಾನ್ ಆಗುತ್ತೆ. ಯಾಕಂದ್ರೆ ಆಗ ರಾಕಿ ಪ್ರಕಾರ ಬಾಂಬೆನ ಆ ಪೋರ್ಟ್ ಅವನ ಕಂಟ್ರೋಲ್ನಲ್ಲಿದ್ರೆ ಪ್ರಪಂಚನೇ ಅವನ ಕಂಟ್ರೋಲ್ನಲ್ಲಿ ಇರುತ್ತೆ ಅಂತ. ಆದರೆ ಆಮೇಲೆ ಅವನಿಗೆ ಗೊತ್ತಾಗುತ್ತೆ ಆ ಪೋರ್ಟ್ ಆಚೆ, ಬಾಂಬೆ ಆಚೆ ದೊಡ್ಡ ಸಾಮ್ರಾಜ್ಯನೇ ಇದೆ ಅಂತ. ರಾಕಿ ಬ್ಯಾಂಗ್ಳೂರ್ಗೆ ಹೋಗೋಕೆ ಡಿಸೈಡ್ ಮಾಡಿದಾಗ ಸಮುದ್ರದ ಮುಂದೆ ನಿಂತ್ಕೊಂಡು ಕೈನಲ್ಲಿರೋ ಮರಳನ್ನ ಕೆಳಗೆ ಬಿಡ್ತಾನೆ. ಸೊ ರಾಕಿಗೆ ಈಗ ಬಾಂಬೆನ ತಂದಾಗಿಸ್ಕೊಳ್ಳೋ ಆಸೆ ಇಲ್ಲ ಅನ್ನೋದನ್ನ ಸಿಂಬಾಲಿಕ್ ಆಗಿ ಮರಳು ಕೈಯಿಂದ ಕೆಳಗೆ ಬಿಡೋ ಶಾಟ್ನಲ್ಲಿ ಡೈರೆಕ್ಟರ್ ತೋರಿಸಿದ್ದಾರೆ. ರಾಕಿ ಹೀರೋಯಿನ್ನ ಫಸ್ಟ್ ಟೈಮ್ ನೋಡಿದಾಗ ರೋಡ್ನಲ್ಲಿ ದಮ್ ಆರೋ ದಮ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿರ್ತಾರೆ. 70ಸ್ನ ಫೇಮಸ್ ಡಿಸ್ಕೋ ಪಾಪ್ ಸಾಂಗ್ನ ಇಲ್ಲಿ ಯೂಸ್ ಮಾಡ್ಕೊಂಡಿರೋದು ಆಪ್ಟ್ ಆಗಿದೆ. ಹಾಗೆ ಈ ಸೀನ್ ನೋಡಿ, 1 ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಸೋಡಾ ರಾಕ್ ಅಂತ ಸಿಂಬಲ್ ಬರುತ್ತೆ. ಇದು ಸುಮ್ಮನೆ ಯಾವುದೋ ಸಿಂಬಲ್ ಅಲ್ಲ. ಸೋಡಾ ರಾಕ್ ಅನ್ನೋದು 60s ಥೀಮ್ನ ಫೇಮಸ್ ಚೈನ್ ಆಫ್ ರೆಸ್ಟೋರೆಂಟ್ಸ್ ಬೇಸ್ಡ್ ಅಟ್ ಮೆಲ್ಬೋರ್ನ್. ವಿದೇಶಿ ಇನ್ಫ್ಲೂಯೆನ್ಸ್ ಬ್ಯಾಂಗ್ಳೂರ್ನಲ್ಲಿ ಆ ಕಾಲದಲ್ಲೇ ಎಷ್ಟಿತ್ತು ಅನ್ನೋದನ್ನ ಇದು ತೋರಿಸುತ್ತೆ. ದಯಾ ರಾಕಿಗೆ ಪ್ಲಾನ್ ಎಕ್ಸ್ಪ್ಲೇನ್ ಮಾಡುವಾಗ ಬ್ಯಾಕ್ಗ್ರೌಂಡ್ನಲ್ಲಿ ಒಂದಷ್ಟು ಜ್ಯೂಸ್ ಬಾಟಲ್ಸ್ ಇದೆ ನೋಡಿ. ಇದು ಗೋಲ್ಡ್ ಸ್ಪಾಟ್ ಜ್ಯೂಸ್ ಕಂಪನಿ. ಇದು ನಮಗೀಗ ಪೆಪ್ಸಿ, ಕೋಕೋಕೋಲಾ ಹೆಂಗೋ 70s 80ಸ್ನಲ್ಲಿ ಗೋಲ್ಡ್ ಸ್ಪಾಟ್ ಹಾಗೆ. ಚಿತ್ರದಲ್ಲಿ ಕೆಲವೊಂದ್ಸತಿ ಅನಂತ್ನಾಗ್ ಅವ್ರ ಕತೆ ಹೇಳುವಾಗ ಮುಂದಕ್ಕೆ ಹೋಗ್ಬಿಡ್ತಾರೆ. ಹಾಗೆ ಬರೋ ಒಂದು ಸೀನ್ ಈ ಪೊಲೀಸ್ ಸ್ಟೇಷನ್ದು. ನೀವು ಇಲ್ಲಿ ರಾಕಿ ಕಾರ್ನ ಸಿಂಬಲ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ
ಪಾರ್ಟಿ ಸ್ಟ್ಯಾಚು ಇನಾಗ್ರೇಷನ್ ಸೀನಲ್ಲಿ ಬರೋ ಅದೇ ಗರುಡನ್ ಕಾರ್ ಸಿಂಬಲ್ ಇದು ಅಂತ. ಸೊ ಅದರ ಮುಖಾಂತರ ರಾಕಿ ಆಗ್ಲೇ ಗರುಡನ್ ಸಾಯಿಸಿ ಅವನ್ ಪೊಸಿಷನ್ಗೆ ಬಂದಿದ್ದಾನೆ ಅನ್ನೋ ವಿಷಯನ ಡೈರೆಕ್ಟರ್ ಇಲ್ಲಿ ಫೋರ್ ಶಾಡೋ ಮಾಡಿದ್ದಾರೆ. ಅದೇ ಸೀನ್ನಲ್ಲಿ ರಾಕಿ ಪೊಲೀಸ್ಗೆ ತೋರಿಸೋ DL ನೋಡಿದ್ರೆ ಅದರಲ್ಲಿರೋ ಡೇಟ್ ಆಫ್ ಬರ್ತ್ ನೋಡಿ 8th January. ಅದನ್ನ ನೋಡಿದ್ರೆ ಯಶ್ ಅವರ ಆಕ್ಚುಯಲ್ ಬರ್ತ್ಡೇ ಡೇಟ್ ಜೊತೆ ಮ್ಯಾಚ್ ಆಗುತ್ತೆ. ಸ್ಟೇಷನ್ನಲ್ಲಿರೋದು ರಾಕಿ ಅಂತ ಗೊತ್ತಾದ್ಮೇಲೆ ಅಲ್ಲಿರೋರು ಗುಲಾಮ್ ನಹಿ ಮಾಲಿಕ್ ಬೋಲೋ ಅಂತ ಹೇಳ್ತಾರೆ. ಗುಲಾಮ್ನಾಗಿ KGFನಲ್ಲಿ ಕೆಲಸ ಮಾಡ್ತಿದ್ದ ರಾಕಿ ಚಾಪ್ಟರ್ 2ನಲ್ಲಿ ಮಾಲಿಕ್ ಆಗಿ KGFನ ಆಳ್ತಾನೆ ಅನ್ನೋ ಎಕ್ಸ್ಪೆಕ್ಟೇಷನ್ನ ಈ ಡೈಲಾಗ್ ಸೆಟ್ ಮಾಡುತ್ತೆ. ಗೋಲ್ಡ್ ಟ್ರಕ್ಸ್ನ ಬೆನ್ನತ್ತಿ ಹೋಗೋ ರಾಕಿ ಗೋಲ್ಡ್ ಬಾಕ್ಸಸ್ ಓಪನ್ ಮಾಡುವಾಗ SV Co ಅಂತ ಕಾಣಿಸುತ್ತೆ. ಇದರರ್ಥ ಸೂರ್ಯವರ್ಧನ್ ಕಂಪನಿ ಅಂತ. ನೆಕ್ಸ್ಟ್ ಲೆವೆಲ್ ಆಫ್ ಡೀಟೇಲಿಂಗ್ ಅಂದ್ರೆ ಗೋಲ್ಡ್ ಬ್ರಿಕ್ಸ್ ಮೇಲೆ ಅದು ತಯಾರಾಗಿರೋ ಜಾಗದ ಹೆಸರು ಅಂದ್ರೆ KGF ಅಂತ ಇಂಪ್ರಿಂಟ್ ಆಗಿರೋದು. ಜೋಕೆ ಹಾಡಲ್ಲಿ ಬೆರ್ಲೆಸ್ ಪೋಸ್ಟರ್ ಬ್ಯಾಕ್ ಗ್ರೌಂಡ್ ನಲ್ಲಿ ಕಾಣುತ್ತೆ. ಬೆರ್ಲೆಸ್ಕ್ ಅನ್ನೋದು 70s 80s ನ ಒಂದು ಫೇಮಸ್ ಕ್ಯಾಬ್ರೆ ಡ್ಯಾನ್ಸ್ ಫಾರ್ಮ್. ಸಾಂಗ್ ಆದ್ಮೇಲೆ ಪಬ್ ನಲ್ಲಿ ಬಾರ್ ಹೆಸರು ತೋರಿಸ್ತಾರೆ, ರೇಂಜ್ ರೈಡರ್ಸ್ ಅಂತ. ಈ ಹೆಸರು ಸುಮ್ಮನೆ ಇಟ್ಟಿರೋದಲ್ಲ. 1970s ನಲ್ಲಿ ರೇಂಜ್ ರೈಡರ್ಸ್ ಬಾರ್ ಅಂಡ್ ಕಸಿನೋ ಅಮೆರಿಕಾದ ಫೇಮಸ್ ಬಾರ್ ಚೈನ್. ಈ ಚಿತ್ರದ ಇನ್ನೊಂದು ಕ್ಲಾಸಿಕ್ ರೆಫರೆನ್ಸ್ ಅಂದ್ರೆ ರಾಕಿ ಕತ್ನಲ್ಲಿರೋ ಹನುಮಂತನ್ ಲಾಕೆಟ್. ಚಿಕ್ಕ ವಯಸ್ಸಿನಲ್ಲೇ ಅವ್ರ ಅಮ್ಮ ಹನುಮಂತನ್ ಲಾಕೆಟ್ ಇರೋ ಚೈನ್ನ ರಾಕಿ ಕೊಟ್ಟಿರ್ತಾರೆ. ಸೊ ರಾಮಾಯಣದ ಜೊತೆ ಲಿಂಕ್ ಮಾಡ್ತಾ ಹೋದ್ರೆ ಹನುಮಂತನಷ್ಟೇ ರಾಕಿ ಪವರ್ಫುಲ್. ಚಂಡಿ ಮುಂದೆ ಬಲಿ ಕೊಡೋ ಟೈಮ್ನಲ್ಲಿ ಹನುಮಂತ ರಾವಣನ್ ತಮ್ಮ ಅಹಿರಾವಣನ್ನ ಸಾಯಿಸ್ತಾನೆ. ಅದೇ ರೆಫರೆನ್ಸ್ನಲ್ಲಿ ರಾಕಿಯಲ್ಲಿ ಗರುಡನ್ನ ಕಾಳಿ ಮುಂದೆ ಸಾಯಿಸ್ತಾನೆ. KGFನ ನಕ್ಷೆ ಮೇಲಿರೋ ಸೀಲ್ ಗಮನಿಸಿ. ಕುಲಕರ್ಣಿ ಈ ಸೀಲ್ನ ಹಾಕಿ ನಕ್ಷೆ ಕೊಡೋದ್ರಿಂದ ಅದ್ರ ಮೇಲೂ ಸೂರ್ಯವರ್ಧನ್ನ ಸಿಂಬಲ್ ಇದೆ. ಅಂಡರ್ಗ್ರೌಂಡ್ ಮೈನಿಂಗ್ ನಲ್ಲಿ ನಿನ್ ಕೈ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಆಚೆ ಏನ್ ಮಾಡ್ತಿದ್ದೆ ಅಂತ ರಾಕಿಗೆ ಹೇಳಿದಾಗ ರಾಕಿ ಕೈ ನೋಡ್ಕೋತಾನೆ. ಆ ಶಾಟ್ ನಲ್ಲಿ ಕೈ ಮೇಲಿರೋ ಮಾರ್ಕ್ಸ್ ನೀಟಾಗಿ ಕಾಣಲ್ಲ. ಆದ್ರೆ ಇನ್ನೊಂದು ಶಾಟ್ ನಲ್ಲಿ ತನ್ನ ಮೇಲಿರೋ ಧೂಳು ಒದರ್ಕೊಂಡಾಗ ಕೈ ಮೇಲಿರೋ ಮಾರ್ಕ್ಸ್ ಆಡಿಯನ್ಸ್ಗೆ ತುಂಬಾನೇ ನೀಟಾಗಿ ಕಾಣುತ್ತೆ. ಆಂಡ್ರೂಸ್ ಚೆಸ್ ಆಡುವಾಗ ಒಂದು ಸೋಲ್ಜರ್ ಪಾನ್ ನ ಒಂದ್ ಕಡೆ ಬೇರೆ ಎಲ್ಲಾ ಪಾನ್ಸ್ ನ ಇನ್ನೊಂದ್ ಕಡೆ ತೋರಿಸ್ತಾರೆ. ಆ ಸೋಲ್ಜರ್ ಇಡೀ KGF ಎದುರು ನಿಂತು ಹೋರಾಡೋ ರಾಕಿನ ಸಿಂಬಲೈಸ್ ಮಾಡುತ್ತೆ. ತಾಯಿ ಹಾಗೂ ಮಗನ್ನ ಹೂಳದ ಮೇಲೆ ಈ ಸೀನ್ ನ ತೋರಿಸ್ತಾರೆ. KGFನ ಕ್ರೂರತೆ, ಅದರಲ್ಲಿ ಸಾಯೋ ಅನೇಕರನ್ನ ಹೂಳಿರೋದು ನಮಗಿಲ್ಲಿ ಕಾಣುತ್ತೆ. ಸಿಡಿಲ ಬರುವ ಸಾಂಗ್ ಬರುವಾಗ ಈ ಸನ್ ರೇಸ್ ಗಮನಿಸಿ. ಜನರಿಗೆ ಊಟಕ್ಕೆ ದಿನಸಿ ಇಲ್ಲದೆ ಇರೋವಾಗ ಧೈರ್ಯವಾಗಿ ಮುನ್ನುಗ್ಗಿ ರಾಕಿ ದಿನಸಿ ಇರೋ ಗಾಡಿನ ಎಳ್ಕೊಂಡು ಬರ್ತಾನೆ. ಕಷ್ಟದ ಸಮಯದಲ್ಲಿ ಸೂರ್ಯನ ಕಿರಣಗಳ ತರ ರಾಕಿ ಜನರಿಗೆ ಬೆಳಕಾಗ್ತಾನೆ ಅನ್ನೋದನ್ನ ಈ ರೇಸ್ ಪ್ರೊಜೆಕ್ಟ್ ಮಾಡುತ್ತೆ. ಅಧೀರಿನ ಉಂಗುರದಲ್ಲಿ ಸಿಂಹದ ಸಿಂಬಲ್ ಇರುತ್ತೆ. ಅದೇ ಗರುಡನ್ ಕತ್ತಲ್ಲಿ ತೋಳದ ಲಾಕೆಟ್ ಇರುತ್ತೆ. ಕಾಡಲ್ಲಿ ಲಯನ್ಗೆ ವುಲ್ಫ್ಗೆ ಇರೋ ದ್ವೇಷ ಪೈಪೋಟಿನ ಅಧೀರ ಹಾಗೂ ಗರುಡನ್ ಮಧ್ಯ ತೋರಿಸ್ತಾರೆ. ಹಾಗೆ ಗರುಡ ಇರೋವರೆಗೂ ನಾನ್ ಈ ಜಾಗಕ್ಕೆ ಆಸೆ ಪಡಲ್ಲ ಅಂತ ಅಧೀರ ಹೇಳಿದಾಗ ಅಧೀರ ಸಾಯಲ್ಲ, ಬದುಕಿ KGFನ ತನ್ನ ವಶಕ್ಕೆ ಪಡೆಯೋಕೆ ಪ್ರಯತ್ನ ಮಾಡ್ತಾನೆ ಅನ್ನೋದನ್ನ ಹೇಳುತ್ತೆ. ಆದ್ರೆ ಇಲ್ಲಿ ಅಧೀರ ಸತ್ತ ಅನ್ನೋದನ್ನ ತೋರಿಸ್ತಾರೆ. ಮೇಲಿರೋ ಗರುಡನ್ ಅಬ್ಸರ್ವ್ ಮಾಡಿ. ಸೊ ಸಿಂಬಾಲಿಕ್ ಆಗಿ ನೋಡಿದ್ರೆ ಗರುಡನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅಧೀರ ಸಾಯ್ತಾನೆ, ಆದ್ರೆ ನಿಜವಾಗ್ಲೂ ಅವನು ಬದುಕೇ ಇರ್ತಾನೆ ಅನ್ನೋದನ್ನ ಇದು ತೋರಿಸುತ್ತೆ. ಗರುಡ ಪ್ರತಿಮೆ ಇನಾಗ್ರೇಷನ್ಗೆ ಬಂದಾಗ ಪಾರ್ಟಿ ಫುಲ್ ಹೆಸರು ಅಂದ್ರೆ ದ್ರಾವಿಡ ಸೂರ್ಯ ಸೇನಾ ಅನ್ನೋದನ್ನ ಬಿಲ್ಡಿಂಗ್ ಮೇಲೆ ಬರ್ದಿರೋದನ್ನ ನೀವಿಲ್ಲಿ ಗಮನಿಸಬಹುದು. ಹಾಗೆ ಇನಾಗ್ರೇಷನ್ ಆದ್ಮೇಲೆ ಗರುಡ ಫ್ಯೂಚರ್ ಆಫ್ ಪಾರ್ಟಿ ಅನ್ನೋದನ್ನ ಇಲ್ಲಿ ನೋಡಬಹುದು. ಗರುಡನ್ ಡಾಮಿನೆನ್ಸ್ ಇಲ್ಲಿ ತುಂಬಾ ನೀಟಾಗಿ ಪ್ರೊಜೆಕ್ಟ್ ಆಗಿದೆ. ಈ ಸೀನ್ ನಲ್ಲಿ ನಿಜವಾದ ಕಂಪನಿ ಹೆಸರು ರೇಮಂಡ್ ಆಗಿದ್ರು ಬ್ರ್ಯಾಂಡ್ ನೇಮ್ಸ್ ನ ಮೂವಿನಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಾರ್ದು ಅಂತ ಡೇಮಂಡ್ ಅಂತ ಯೂಸ್ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಅಂದ್ರೆ ದೀಪಾ ಹೆಗಡೆ ಹಾಗೂ ಆನಂದ್ ಇಂಗಳಗಿ ಅವರ ಕ್ಯಾರೆಕ್ಟರ್ ನೇಮ್ಸ್. CNN IBN ನ ಚೀಫ್ ಆಫ್ ಬ್ಯೂರೋ ಟಾಪ್ ಜರ್ನಲಿಸ್ಟ್ ದೀಪಾ ಬಾಲಕೃಷ್ಣನ್ ಅವರು. ಹಾಗೆ ಕೇರಳದ ಟಾಪ್ ರೈಟರ್ಸ್ ನಲ್ಲಿ ಒಬ್ಬರಾದ ಸಚಿದಾನಂದಂ ಅವರು. ರೈಟಿಂಗ್ಗೆ ಅವ್ರು ಯೂಸ್ ಮಾಡೋ ಸೂಡೋನೇಮ್ ಆನಂದ್ನ ಇಲ್ಲಿ ಆನಂದ್ ಇಂಗಳಗಿ ಕ್ಯಾರೆಕ್ಟರ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು KGF ಚಾಪ್ಟರ್ 1 ನ ಲೋಗೋ ಅಬ್ಸರ್ವ್ ಮಾಡಿ. ಲೋಗೋ ಡಿಸೈನ್ ಪೂರ್ತಿ ಗೋಲ್ಡ್ ನಲ್ಲಿದೆ. ಅಂದ್ರೆ ಚಾಪ್ಟರ್ 1 ಇಸ್ ಅಬೌಟ್ ಗೋಲ್ಡ್, ಗೋಲ್ಡ್ ಅಂಡ್ ಗೋಲ್ಡ್. ಸ್ಟೋರಿಯ ಪ್ರತಿ ಎಲಿಮೆಂಟ್ ಎಲ್ಲೋ ಒಂದ್ ಕಡೆ ಗೋಲ್ಡ್ಗೆ ಕನೆಕ್ಟ್ ಆಗಿದೆ. ಅದೇ ಚಾಪ್ಟರ್ 2 ಲೋಗೋ ನೋಡಿದ್ರೆ ಅದು ಪೂರ್ತಿ ಕೆಂಪಾಗಿದೆ. ರೆಡ್ ಮೀನ್ಸ್ ಬ್ಲಡ್ ಶೆಡ್ ಅಂಡ್ ಪವರ್ಫುಲ್. ಸೊ ಚಾಪ್ಟರ್ 2 ನಲ್ಲಿ ರಾಕಿನ ಪವರ್, ಅಟ್ಟಹಾಸ, ಬ್ಲಡ್ ಶೆಡ್ ತುಂಬಾ ನೋಡಕ್ ಸಿಗುತ್ತೆ ಅನ್ನೋ ಲೀಡ್ ಈ ಲೋಗೋ ನಮಗ್ ಕೊಡುತ್ತೆ. ಸೊ ಇದು KGF ಚಾಪ್ಟರ್ 1 ನಲ್ಲಿ ನಮ್ಮ ಟೀಮಿಗೆ ಕಾಣಿಸಿದ ಕೆಲವೊಂದು ಹಿಡನ್ ಡೀಟೇಲ್ಸ್ ಹಾಗೂ ಸಿಂಬಾಲಿಕ್ ರೆಫರೆನ್ಸಸ್ಗಳು. ಇದೇ ತರ ಹಿಡನ್ ಡೀಟೇಲ್ಸ್ ಏನಾದ್ರು ನಿಮಗೆ ಕಾಣಿಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ಅದನ್ನು ತಿಳಿಸಿ. ಹಾಗೆ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.